ಓ ತ್ರಿವಿಕ್ರಮ್ ಬಂದ. ಬಾಪ ಕೂತ್ಕೋ. ಹೇಗಿದ್ದಾರೆ ಶಿವಾನಿ? ಫೈನ್ ಡ್ಯಾಡ್, ಫೈನ್. ಒಂದು ಕಾಫಿ ತಗೊಂಡು. ಬೇಡ ಡ್ಯಾಡ್, ಥ್ಯಾಂಕ್ ಯು. ಡ್ಯಾಡ್, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಹೇಳು, ಏನು ವಿಷಯ? ನಾನು ಸ್ವಲ್ಪ ದಿವಸ ಈ ಮನೇಲಿ ಇರೋದಿಲ್ಲ. ಅಂದರೆ ಶಿವಾನಿಯವ್ರ ಮನೇಲಿರ್ತೀನಿ. ಸೊ ಅದನ್ನೇ ಇನ್ಫಾರ್ಮ್ ಮಾಡೋಣ ಅಂತ ಬಂದೆ. ಸ್ವಲ್ಪ ದಿನಗಳ ಕಾಲ ನಿನ್ನ ಮಗ ಮನೆಯಿಂದ ಆಚೆ ವಾಸ್ತವ್ಯ ಮಾಡುವುದು ಒಳ್ಳೆಯದಲ್ಲ. ಪರಸ್ಥಳಕ್ಕೆ ಹೋಗುವುದು ಶ್ರೇಯಸ್ಕರವಲ್ಲ. ಶಿವಾನಿ ಮನೆಲ್ಲ ಯಾಕೆ? ಇದೇನು ಅಳಿಮಯ್ಯ, ಸೀಕ್ರೆಟ್ ಆಗಿ ಏನಾದ್ರು ಮದುವೆ ಆಗಿ ಅವಳು ಮನೇಲೆ ಸಂಸಾರ ಏನೋ ಶುರು ಮಾಡ್ಬಿಟ್ಟ ಹೇಗೆ? ಮಾವ ಬರ ಕೇಳಿದ್ನಪ್ಪ. ಈಗಿನ ಕಾಲದ ಹುಡುಗರು ಲವ್ ಸ್ಟಾರ್ಟ್ ಆಗೋದು 2G ಸ್ಪೀಡಲ್ಲಿ, ಆಮೇಲೆ 5G ಸ್ಪೀಡು. ಅವರಿಂದ ಶಿವಾನಿ ಮನೇಲಿ ಯಾಕೆ? ಡ್ಯಾಡ್, ಶಿವಾನಿಯವರು ತುಂಬ ಅಪ್ಸೆಟ್ ಆಗಿದ್ದಾರೆ ಡ್ಯಾಡ್. ನಾನು ಅವ್ರನ್ನ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ನೋ ಯೂಸ್. ಸಮಾಧಾನ ಮಾಡಿದಾಗ ಸರಿಯಾಗೇ ಇರ್ತಾರೆ, ಬಟ್ ಒಬ್ಬರೇ ಇದ್ದಾಗ ತುಂಬ ಚಿಂತೆ ಮಾಡ್ತಾರೆ. ಅದಕ್ಕೆ ಅವ್ರ ಜೊತೆ ಯಾರಾದರೂ ಇದ್ದರೆ ಅವ್ರಿಗೊಂದು ರಿಲೀಫ್ ಸಿಗುತ್ತೆ. ಸೊ ಇನ್ಮೇಲಿಂದ ನಾನು ಶಿವಾನಿಯವ್ರ ಮನೇಲೇ ಇರ್ತೀನಿ. ಏನೋ ಇದು ಮದುವೆ ಮುಂಚೆನಾ? ಬೇಡ ಬೇಡ ಅಮ್ಮ, ಅರ್ಥ ಮಾಡ್ಕೋ. ಶಿವಾನಿಯವ್ರು ಒಂಟಿಯಾಗಿರೋದು ನನಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ಅವ್ರ ಜೊತೆ ಇರ್ತೀನಿ. ಬೇಡ ತ್ರಿವಿಕ್ರಮ್, ನಿಮ್ಮಮ್ಮ ಹೇಳ್ತಾರೆ ಸರಿಯಾಗಿದೆ. ನೀನು ಅವ್ರ ಮನೇಲಿದ್ರೆ ಹೊರಗಿನವ್ರು ಆಡೋ ಮಾತೇ ಬೇರೆ. ಅದಕ್ಕೆಲ್ಲ ಕಿವಿ ಕೊಡೋಕೆ ನನಗೆ ಇಷ್ಟ ಇಲ್ಲ. ವಾಟ್ ಡ್ಯಾಡ್, ಯಾರ್ಯಾರೋ ಮಾತಾಡ್ತಾರೆ ಅಂತ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಇಷ್ಟಕ್ಕೂ ಶಿವಾನಿಯವ್ರನ್ನ ಮದುವೆ ಆಗ್ತಿರೋ ನಾನು. ಸೊ ಇಟ್ಸ್ ಸಿಂಪಲ್ ಅಷ್ಟೇ. ನಿನಗಿದು ಸಿಂಪಲ್ ಇರ್ಬೋದು ತ್ರಿವಿಕ್ರಮ್, ಆದರೆ ಇದರ ಆಫ್ಟರ್ ಎಫೆಕ್ಟ್ಸ್ ನಿನಗೆ ಅರ್ಥ ಆಗ್ತಾ ಇಲ್ಲ. ನೀವಿಬ್ಬರು ಮದುವೆ ಆಗ್ತಾ ಇದ್ದೀರಾ ಅನ್ನೋದು ನಮ್ಮ ಫ್ಯಾಮಿಲಿಗೆ ಗೊತ್ತು, ಅವಳಿಗೆ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಅಟ್ಲೀಸ್ಟ್ ನಿಮ್ಗೆ ಎಂಗೇಜ್ಮೆಂಟ್ ಆದರೂ ಆಗಿದ್ರೆ ಅವರಿಬ್ಬರು ರಿಂಗ್ ಬದಲಾಯಿಸ್ಕೊಂಡಿದ್ದಾರೆ, ನಾಳೆ ಮದುವೆ ಆಗ್ತಾರೆ ಅಂತನಾದರೂ ಹೇಳ್ಬೋದಾಗಿತ್ತು. ಜನ ಕೇಳೋ ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರ ಇರಲ್ಲ. ಡ್ಯಾಡ್, ನಿಮಗೆಲ್ಲ ನಾನು ಅಲ್ಲಿ ಹೋಗ್ತಿರೋದು ಕಾಣಿಸ್ತಿದೆ ಹೊರತು ನನ್ನ ಪರ್ಪಸೇ ಅರ್ಥ ಆಗ್ತಿಲ್ಲ ಅಲ್ವಾ? ಶಿವಾನಿ ಅವ್ರ ಮ್ಯಾನೇಜರ್ ನೀಲಿ ಅವರು ಮರ್ಡರ್ ಆಗಿದೆ, ಅದನ್ನ ಶಿವಾನಿ ಅವ್ರ ಕಣ್ಣಾರೆ ನೋಡಿದ್ದಾರೆ ಡ್ಯಾಡ್. ಇಂಥ ಟೈಮಲ್ಲಿ ಅವ್ರು ಒಬ್ಬರೇ ಇದ್ರೆ ಅವ್ರ ಸ್ಟೇಟ್ ಆಫ್ ಮೈಂಡ್ ಹೇಗಿರ್ಬೋದು ಒಂದು ಸ್ವಲ್ಪ ಯೋಚನೆ ಮಾಡಿ ಎಲ್ಲರೂ. ಲೈ, ಹಾಗಂತ ರಾತ್ರಿ ಎಲ್ಲ ಅವ್ರ ಮನೇಲಿ ಇರಕ್ಕಾಗತ್ತಾ? ನೋ ಅದರ್ ಆಪ್ಷನ್ ಮಾವ, ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ತ್ರಿವಿಕ್ರಮ್, ಹೇಳಿದ ಅರ್ಥ ಆಗ್ಲಿಲ್ವಾ? ಬೇಡ ಡ್ಯಾಡ್, ನಿಮ್ಗೆ ಹೇಗೆ ಹೇಳೋದು ನಾನು? ತ್ರಿಶೂಲ್, ನೀನಾದರೂ ಹೇಳೋ. ತ್ರಿವಿಕ್ರಮ್, ನಿನ್ನ ಕನ್ಸನ್ ಏನು ಅನ್ನೋದು ನನಗೆ ಅರ್ಥ ಆಗುತ್ತೆ. ಅದನ್ನೆಲ್ಲ ಹೇಳಿ ನಮ್ಮ ಬಾಯಿ ಮುಚ್ಚಿಸಕ್ಕೆ ಹೋಗ್ಬೇಡ. ನೀವು ನನ್ನ ಬಾಯಿ ಮುಚ್ಚಿಸ್ಬೋದು, ಆದರೆ ಹೊರಗಿನವ್ರ ಬಾಯಿ ಮುಚ್ಚಕ್ಕಾಗಲ್ಲ. ನಿನ್ನ ಪ್ರಾಬ್ಲಮ್ ಏನು? ಅವಳು ಒಂಟಿಯಾಗಿರ್ತಾಳೆ, ಅವಳಿಗೆ ಸೆಕ್ಯೂರಿಟಿ ಬೇಕು ಅನ್ನತ್ತಾನೆ. ಅದಕ್ಕೆ ನೀನು ಯಾಕೆ ಅವಳ ಮನೆಗೆ ಹೋಗ್ಬೇಕು? ಅವಳನ್ನ ಇಲ್ಲಿ ಬರಕ್ಕೆ ಹೇಳ್ಬಿಡು. ಎಲ್ಲರೂ ಒಟ್ಟಿಗೆ ಇದ್ದಾಗ ಆಗುತ್ತಲ್ಲ. ಒಳ್ಳೆ ಐಡಿಯಾ ಯಜಮಾನ್ರೆ. ಹಾಗೆ ಮಾಡಿದ್ರೆ ಯಾರಿಗೂ ತೊಂದರೆ ಆಗೋದಿಲ್ಲ, 4 ಜನನೂ ಏನೂ ಮಾತಾಡ್ಕೊಳ್ಳೋದಿಲ್ಲ. ನಿನಗೆ ಓಕೆನಾ? ಓಕೆ ಡ್ಯಾಡ್, ಇವಾಗಲೇ ಶಿವಾನಿ ಅವ್ರಿಗೆ ಫೋನ್ ಮಾಡ್ತೀನಿ. ಅಪ್ಪ, ಏನಪ್ಪ ಯೋಚನೆ ಮಾಡ್ತಾ ಇದೀಯಾ? ಎಂಗೇಜ್ಮೆಂಟ್ ನಿಂತೋಗಿದ್ದಕ್ಕೆ ಅಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಹೋಗ್ಲಿ ಬಿಡಪ್ಪ, ಎಂಗೇಜ್ಮೆಂಟ್ ಇನ್ನೊಂದ್ಸತಿ ಮಾಡ್ಕೊಂಡ್ರಾಯ್ತು.
ಇಲ್ಲ ಕಣ, ನಿಶ್ಚಿತಾರ್ಥ ನಿಂತಿದ್ದು ನಾನು ಹಳೆ ದಿನಗಳನ್ನ ನೆನಪಿಸ್ತಾ ಇದೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಹಳೆ ದಿನಗಳ ಏನಪ್ಪ ಅದು ನೆನಪು? ತ್ರಿಶೂಲ್, ನಿನಗೆ ಗೊತ್ತಿಲ್ಲದೆ ಇರೋ ಒಂದು ವಿಷಯ ಹೇಳ್ತೀನಿ. ನನ್ನ ನಿಮ್ಮ ಅಮ್ಮನ ಲವ್ ಸ್ಟೋರಿ. ನಿಂದು ಅಮ್ಮಂದು ಲವ್ ಸ್ಟೋರಿನಾ? ಅಪ್ಪ, ನಿಮ್ಮಿಬ್ಬರದು ಅರೇಂಜ್ ಮ್ಯಾರೇಜ್ ಅಲ್ವಾ? ನಾನು ನಿಮ್ಮಮ್ಮ ಒಬ್ಬರನ್ನೊಬ್ಬರು ತುಂಬ ಪ್ರೀತಿ ಮಾಡ್ತಾ ಇದ್ದು. ಆದರೆ ನಿಮ್ಮಮ್ಮನ ಕಡೆಯವ್ರಿಗೆ ಅದಾಗ್ತಾ ಇರಲಿಲ್ಲ. ಆದರೂ ನಾನು ನಿಮ್ಮಮ್ಮ ನಿರ್ಧಾರ ಮಾಡಿ ನಿಶ್ಚಿತಾರ್ಥ ಮಾಡ್ಕೊಳ್ಳೋಣ ಅಂತ ಒಪ್ಪಂದ ಮಾಡಿಕೊಂಡು ನಿಶ್ಚಿತಾರ್ಥ ಮಾಡ್ಕೊಳ್ಳೋದಕ್ಕೆಲ್ಲ ತಯಾರಿ ಮಾಡಿಕೊಂಡು, ಆದರೆ ನಿಮ್ಮಮ್ಮನ ಕಡೆಯವ್ರು ಬಂದು ನಿಲ್ಲಿಸ್ಬಿಟ್ರು. ಆಮೇಲೆ ನಿಮ್ಮಮ್ಮನ್ನ ಕರ್ಕೊಂಡು ಹೊಂಟೋದ್ರು. ನನ್ನ ಅವಳನ್ನು ದೂರ ಮಾಡಿಬಿಟ್ರು. 3 ತಿಂಗಳು ಆ ನೋವನ್ನು ಅನುಭವಿಸಿದ್ದೀನಿ. ನಾನು ದಾರಿಲಿ ಹೋಗ್ತಾ ಇದ್ರೆ ಎದುರುಗಡೆ ಸಿಗೋ ಜನ ನಿಶ್ಚಿತಾರ್ಥ ನಿಂತೋಯ್ತಂತೆ, ನಿಶ್ಚಿತಾರ್ಥ ನಿಂತೋಯ್ತಂತೆ ಅಂತ ಕೇಳೋರು. ಆ ಮಾತು ಕೇಳಿದಾಗೆಲ್ಲ ನನಗೆ ಯಾಕೆ ಬದುಕಿದ್ದೀನೋ, ಸತ್ತೋಗ್ಬಿಡೋಣ ಅನ್ನಿಸ್ತು. ನಿಶ್ಚಿತಾರ್ಥ ನಿಂತೋದ್ರೆ ಆಗೋ ನೋವು ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತು ಕಣ. ಆಮೇಲೆ ಏನಾಯ್ತಪ್ಪ? ನಿಮ್ಮಮ್ಮನಿಗೆ ಬೇರೆ ಮದುವೆ ಮಾಡಬೇಕು ಅಂತ ಒಂದು ಹುಡುಗನ ಹುಡುಕಿ ಮದುವೆ ನಿಶ್ಚಯನೂ ಮಾಡಿದ್ರು. ಮದುವೆ ದಿನಾನೂ ಬಂತು, ನಿಮ್ಮಮ್ಮ ಹಸೆ ಮಣೆನೂ ಏರಿದ್ಲು. ಮತ್ತೆ ನಿನ್ ಜೊತೆ ಮದುವೆ ಹೇಗಪ್ಪ ಆಯ್ತು? ಬೇರೆಯವ್ರ ಜೊತೆ ಮದುವೆ ಫಿಕ್ಸ್ ಆಗಿತ್ತು ಅಂದೆ. ಆ ಮದುವೆ ನಡೀಲಿಲ್ಲ. ಇನ್ನೇನು ಆ ಹುಡುಗ ತಾಳಿ ಕಟ್ಟಬೇಕು ಅನ್ನೋಷ್ಟರಲ್ಲಿ ನಿಮ್ಮಮ್ಮ ಮದುವೆ ನಿಲ್ಲಿಸಿ ನನ್ನ ಹತ್ರ ಓಡ್ ಬಂದ್ಬಿಟ್ಲು. ನಾವಿಬ್ಬರು ಮದುವೆನೂ ಆದ್ವಿ, ಸಂಸಾರನೂ ಶುರು ಮಾಡಿದ್ವಿ. ಅಪ್ಪ, ನಿಜವಾಗ್ಲೂ ನೀನು ಸಾಹಸನೇ ಮಾಡಿದ್ಯಾ. ಸೂಪರ್ ಅಪ್ಪ ನೀನು. ಇದು ಸಾಹಸನೂ ಅಲ್ಲ, ಸಾಧನೆನೂ ಅಲ್ಲ. ನಾನು ನಿಮ್ಮಮ್ಮನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೆ. ನಿಮ್ಮಮ್ಮನಿಗೆ ಬೇರೆ ಹುಡುಗನ ಜೊತೆ ಮದುವೆ ಫಿಕ್ಸ್ ಆದಾಗ ನಾನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ನನ್ನ ಪ್ರಯತ್ನನ ನಾನು ಮಾಡಿದೆ. ಅದಕ್ಕೆ ನಿಮ್ಮಮ್ಮ ಸಿಕ್ಕಿದ್ದು. ಅಪ್ಪ, ನಿಂಗೊಂದು ಕೇಳ್ತೀನಿ. ಅಮ್ಮಂಗೆ ಬೇರೆಯವ್ರ ಜೊತೆ ಮದುವೆ ಫಿಕ್ಸ್ ಆದ್ಮೇಲೂ ಅಮ್ಮ ನಿಂಗೆ ಸಿಗ್ತಾರೆ ಅಂತ ಕಾನ್ಫಿಡೆನ್ಸ್ ಇತ್ತೇನಪ್ಪ? ತ್ರಿಶೂಲ್, ನಿನಗೊಂದು ವಿಷಯ ಹೇಳ. ನಿಮ್ಮ ಅಮ್ಮನಿಗೆ ಒಂದು ಹುಡುಗ ಫಿಕ್ಸ್ ಆಗಿದ್ದ ಅಷ್ಟೇ, ಮದುವೆ ಏನಾಗಿರಲಿಲ್ಲ. ಒಂದು ಹೆಣ್ಣಿನ ಕುತ್ತಿಗೆಗೆ 3 ಗಂಟೆ ಬೀಳೋವರೆಗೂ ಅದು ಮದುವೆನೇ ಅಲ್ಲ. 2ನೇ ಗಂಟೆ ಬೀಳೋವಾಗ್ಲೂ ನಿಮ್ಮ ಅಮ್ಮನ ಮನಸ್ಸು ಬದಲಾಗ್ಬೋದು, ಮದುವೆ ಬೇಡ ಅಂತ ಹೇಳ್ಬೋದು ಅಂತ ನಾನು ಕಾಯ್ತಾ ಇದ್ದೆ. ನಾನು ಅಂದ್ಕೊಂಡಂಗೆ ಆಯಿತು. ನಿಮ್ಮಮ್ಮ ಎಲ್ಲರನ್ನೂ ಬಿಟ್ಟು ನನ್ನ ಜೊತೆ ಬಂದಳು. ಹಂಗಂದ್ರೆ 3 ಗಂಟೆ ಬೀಳೋವಾಗ್ಲೂ ಹುಡುಗಿರ ಮನಸ್ಸು ಚೇಂಜ್ ಆಗ್ಬೋದಾ? ಅಲ್ಲಪ್ಪ, ಮನಸ್ಸು ಚೇಂಜ್ ಆಯ್ತು ಅಂತ ಆ ಹುಡುಗನ್ ಬಿಟ್ಟು ಬಂದ್ರೆ ತಪ್ಪಾಗೋದಿಲ್ವಾ? ಅದೇಗೋ ತಪ್ಪಾಗುತ್ತೆ. ನಿಜವಾದ ಪ್ರೀತಿ ಒಂದಾಗುತ್ತೆ. ಯಾರ ಪ್ರೀತಿ ಯಾರಿಗೆ ಸಿಗಬೇಕೋ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ ಫಲ ಸಿಕ್ಕೇ ಸಿಗುತ್ತೆ. ನಿಜವಾದ ಪ್ರೀತಿಗೆ ಸೋಲೇ ಇಲ್ಲ. ನಾವು ಸುಮ್ಮನೆ ಕೂರಬಾರ್ದು, ನಮ್ಮ ಪ್ರೀತಿನ ಗಟ್ಟಿ ಮಾಡ್ಕೋಬೇಕು. ನಾನು ನೋಡು, ಪ್ರೀತಿ ಗೀತಿ ಅಂತ ಏನೇನೋ ಮಾತಾಡ್ತಾ ಇದ್ದೀನಿ. ಇದು ನಿನಗೆ ಬೇಡದೇ ಇರೋ ವಿಷಯ. ನಾನು ಹೋಗಿ ಮಲ್ಕೋತೀನಿ. ನೀಲಿನ ಕೊಂದೋರು ಯಾರು ಅಂತ ನಾನು ಕಂಡು ಹಿಡಿತೀನಿ. ಅವಳು ನನಗೆ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದ ಸತ್ಯ ಏನು ಅಂತ ನಾನು ತಿಳ್ಕೋತೀನಿ. ಅವಳು ಸತ್ತ ಜಾಗಕ್ಕೆ ಹೋದ್ರೆ ಆ ದುಷ್ಟರ ಬಗ್ಗೆ ನನಗೆ ಸುಳಿವು ಸಿಗುತ್ತೆ. ಆಗ ಅವ್ರ ಮೇಲೆ ಪ್ರತೀಕಾರ ತೀರಿಸ್ಕೊಂಡು ನೀಲಿ ಸಾವಿಗೆ ನ್ಯಾಯ ಕೊಡಿಸ್ಬೋದು. ಶಿವಾನಿ, ನಿಲ್ಲು. ಇದು ಗುರುದೇವನ್ ಧ್ವನಿ ಇದ್ದಾಗಿದೆಯಲ್ಲ. ಗುರುದೇವ. ಶಿವಾನಿ, ನೀನು ತಪ್ಪು ಮಾಡುತ್ತಿದ್ದೀಯಾ. ನಿನ್ನ ಪ್ರಯಾಣವನ್ನು ಇಲ್ಲಿಗೆ ನಿಲ್ಲಿಸು. ನೀನು ಯಾವುದೇ ಕಾರಣಕ್ಕೂ ಆ ಸ್ಥಳಕ್ಕೆ ಹೋಗುವಂತಿಲ್ಲ ಶಿವಾನಿ. ಗುರುದೇವ, ಏಕೆ ಹೀಗೆ ಮಾತನಾಡುತ್ತಿದ್ದೀರಾ? ನಾನು ನೀಲಿಯನ್ನು ಕೊಂದವರ ಸುಳಿವು ಹುಡುಕಿ ಹೊರಟಿದ್ದೇನೆ. ನೀಲಿಯ ಪ್ರಾಣ ತ್ಯಾಗದ ಋಣ ನನ್ನ ಮೇಲಿದೆ. ನಾನು ಅದನ್ನು ತೀರಿಸಲೇಬೇಕು. ನೀನು ಅಲ್ಲಿ ಹೋದರೆ ಅವರ ಸುಳಿವು ನಿನಗೆ ಸಿಗುವುದಕ್ಕಿಂತ ನಿನ್ನ ಸುಳಿವು ಅವರಿಗೆ ಸಿಗುವ ಸಾಧ್ಯತೆಗಳೇ ಹೆಚ್ಚು. ಇಲ್ಲ ಗುರುದೇವ, ನನಗೆ ಏನೂ ಆಗುವುದಿಲ್ಲ.
ನಾನು ಆ ಸ್ಥಳಕ್ಕೆ ಹೋಗುವ ವಿಷಯವನ್ನು ಯಾರ ಬಳಿಯೂ ಚರ್ಚಿಸಿಲ್ಲ. ಯಾರಿಗೂ ನನ್ನ ಸುಳಿವು ಸಿಗುವುದಿಲ್ಲ. ಬೇಡ ಶಿವಾನಿ, ಕೋಪದ ಕೈಗೆ ದುಡುಕಿ ಬುದ್ಧಿಯನ್ನ ಕೊಡಬೇಡ. ನೀನು ಅಲ್ಲಿಗೆ ಹೋದರೆ ತಪ್ಪಾಗುತ್ತೆ. ನೀನು ಬಂದೇ ಬರುತ್ತೀಯಾ ಎಂದು ಆ ದುಷ್ಟರು ಕಾದು ಕುಳಿತಿರಬಹುದು, ಅಥವಾ ಯಾವುದಾದರೂ ಶಕ್ತಿ ನಿನ್ನನ್ನು ಹುಡುಕುತ್ತಿರಬಹುದು. ನೀನು ಒಂದು ವೇಳೆ ಅಲ್ಲಿಗೆ ಹೋದರೆ ಸುಲಭವಾಗಿ ನೀನು ಅವರ ಕೈಗೆ ಸಿಗುತ್ತೀಯ ಶಿವಾನಿ. ನೋಡು ಶಿವಾನಿ, ನಾವು ಈಗಾಗಲೇ ವೀರ ಶೂರ ನೀಲಿಯನ್ನ ಕಳೆದುಕೊಂಡಿದ್ದೇವೆ. ಈಗ ನೀನು ಅಪಾಯದಲ್ಲಿ ಸಿಲುಕಿದರೆ ನಮಗೆ ಭೂಲೋಕದ ನಂಟೆ ಕಡೆದು ಹೋಗುವ ಸಾಧ್ಯತೆಗಳೇ ಜಾಸ್ತಿ. ನೀನು ಆದಿಶೇಷನನ್ನು ಸೇರಲು ನಾಗಮಣಿಯನ್ನು ಹುಡುಕಲು ಕಷ್ಟವಾಗುತ್ತದೆ. ಸ್ವಲ್ಪ ದಿನದ ಮಟ್ಟಿಗೆ ತಾಳ್ಮೆಯಿಂದ ಇರು. ಗುರುದೇವ, ನನ್ನ ಮಾತು ನೆನಪಿದೆಯಲ್ಲವೇ? ನಿನ್ನ ಒಂದು ತಪ್ಪು ಹೆಜ್ಜೆ ನಮ್ಮನ್ನ ತುಂಬಾ ವರ್ಷಗಳ ಹಿಂದೆ ಕರೆದುಕೊಂಡು ಹೋಗುತ್ತದೆ. ಯಾವುದೇ ಕಾರಣಕ್ಕೂ ದುಡುಕಬೇಡ ಶಿವಾನಿ, ತಾಳ್ಮೆಯಿಂದ ಇರು. ಆಗಲಿ ಗುರುದೇವ. ಒಳ್ಳೆಯದಾಗಲಿ, ಹೋಗಿ ಬಾ. ಮಹಾಮಾಯಿ, ರದ್ದಾದ ನಿಶ್ಚಿತಾರ್ಥ ನೀಡುತ್ತಿರುವ ಸಂದೇಶವಾದರೂ ಏನು? ನಮ್ಮ ಪ್ರಯತ್ನಗಳು ಸೋಲುತ್ತಿದೆಯಾ? ಆ ಇಚ್ಛಾಧಾರಿ ನಾಗಿನಿ ಆ ನಿಶ್ಚಿತಾರ್ಥವನ್ನು ವಿರೋಧಿಸಿದ್ದರಿಂದ ಎಲ್ಲ ಹಾಳಾಯ್ತಲ್ಲ ಮಹಾಮಾಯಿ. ಮುಂದೇನು ಮಾಡುವುದು? ನಿಶ್ಚಿತಾರ್ಥ ರದ್ದಾಗಿದ್ರ ಬಗ್ಗೆ ನನಗೆ ಯೋಚನೆ ಇಲ್ಲ. ನನ್ನ ಚಿಂತೆಯೇ ಬೇರೆ ಚಿಂತೆಯಾ? ಯಾವುದು ಮಹಾಮಾಯಿ? ಆ ನಾಗಿನಿ ಭೂಲೋಕಕ್ಕೆ ಬಂದಿರುವುದು ನಾಗಮಣಿಯನ್ನು ಕದ್ದುಕೊಂಡು ಬಂದವರ ಮೇಲೆ ಸೇಡು ತೀರಿಸಿಕೊಂಡು ನಾಗಮಣಿಯನ್ನು ಪಡೆದುಕೊಂಡು ಮತ್ತೆ ನಾಗಲೋಕಕ್ಕೆ ಕೊಂಡೊಯ್ಯುವುದು ಅಂತ ನಾನು ತಿಳಿದಿದ್ದೆ. ಆದ್ರೆ ಅದು ತಪ್ಪು. ನಾಗಗಳ ಗುರಿ ನಾಗಮಣಿಯೇ ತಾನೆ? ಹಾಗಂದುಕೊಂಡೇ ನಾನು ತಪ್ಪು ಮಾಡಿದೆ. ನಾಗಮಣಿಯನ್ನು ಪಡೆಯುವ ಉದ್ದೇಶ ಅವಳದಾಗಿದ್ರೆ ಶಾಂಬಶಿವ ಅವಳ ಕೈಗೆ ಸಿಕ್ಕಾಗ್ಲೇ ನಾಗಮಣಿ ಕದ್ದವರ ಜಾಡು ಹಿಡಿದು ಅವ್ರ ಮೇಲೆ ಸೇಡು ತೀರಿಸಿಕೊಳ್ಳಬಹುದಿತ್ತು. ಆದ್ರೆ ಅವಳು ಹಾಗೆ ಮಾಡಲಿಲ್ಲ. ತನ್ನ ಶತ್ರುಗಳನ್ನು ಹುಡುಕುವುದು ಬಿಟ್ಟು ಇನ್ಯಾವುದೋ ಕಾರ್ಯ ಸಾಧನೆಗಾಗಿ ಕಾದುಕೊಳ್ಳುತ್ತಿದ್ದಾಳೆ. ನನಗೊಂದು ಅರ್ಥವಾಗುತ್ತಿಲ್ಲ ಮಹಾಮಾಯಿ. ನನ್ನನ್ನು ಅದೇ ಗೊಂದಲ ಕಾಡುತ್ತಿದೆ ಗರುಡ. ಅದು ಅವಳ ಉದ್ದೇಶ ಏನನ್ನುವುದನ್ನು ತಿಳಿದುಕೊಳ್ಬೇಕು. ನಾಗಲೋಕದಿಂದ ಬಂದವಳು ಒಬ್ಬಳೇ ಅಂದುಕೊಂಡಿದ್ದೆ, ಆದರೆ ಅವಳ ರೂಪದಲ್ಲಿ ಇನ್ನೊಬ್ಬಳು ಎದುರಾದಳು. ಇನ್ನೆಷ್ಟು ನಾಗಗಳು ಭೂಲೋಕಕ್ಕೆ ಬಂದಿರಬಹುದು ಮಹಾಮಾಯಿ? ಅವಳು ಒಬ್ಬಳೇ ಬಂದಿಲ್ಲ ನಿಜ. ಅವಳ ಜೊತೆಯಲ್ಲಿ 3 ನಾಗಗಳು ಬಂದಿದ್ದವು. ಈಗ ಆ 3 ನಾಗಗಳು ತಮ್ಮ ಉಸಿರು ನಿಲ್ಲಿಸಿವೆ. ಶಿವಾನಿ ಈಗ ಒಬ್ಬಂಟಿ. ತನ್ನವರನ್ನು ಕಳೆದುಕೊಳ್ಳುತ್ತಿದ್ದರು ನಾಗಿನಿ ಏಕೆ ತನ್ನ ಸೇಡಿನ ಬಗ್ಗೆ ಯೋಚಿಸುತ್ತಿಲ್ಲ? ಅವಳಿಗೆ ತನ್ನ ಸೇಡಿನ ಅರಿವು ಇದೆ, ನಾಗಮಣಿಯ ಅವಶ್ಯಕತೆಯೂ ಇದೆ. ಆದ್ರೆ ಇವೆರಡನ್ನು ಮೀರಿ ಬೇರೆ ಏನೋ ಉದ್ದೇಶವಿದೆ. ಅವಳ ಉದ್ದೇಶ ಸಿದ್ಧಿಸಿದ ಮೇಲೆ ಅವಳ ಪಯಣ ನಾಗಮಣಿಯತ್ತ ಸಾಗುತ್ತೆ. ಅದಕ್ಕಿಂತ ಮೊದಲು ಅವಳ ಉದ್ದೇಶ ಏನು ಅಂತ ನಾವು ತಿಳಿದುಕೊಳ್ಳಬೇಕು. ಗುರುಗಳು ನನ್ನ ತಡಿಬಾರ್ದಿತ್ತು. ನೀಲಿ ಸತ್ತ ಜಾಗಕ್ಕೆ ಹೋಗಿದ್ದಿದ್ರೆ ಯಾವುದಾದ್ರೂ ಸುಳಿವಾದ್ರೂ ಸಿಕ್ಕಿರೋದು. ಆ ಪಾಪಿಗಳಿಗೆ ಶಿಕ್ಷೆ ಆಗೋ ಹಾಗೆ ಮಾಡ್ಬೋದಿತ್ತು. ನಾನು ಏನ್ ಮಾಡ್ಲಿ? ನೀಲಿನ ಕೊಂದವ್ರು ಯಾರು ಅನ್ನೋದನ್ನ ನಾನು ಹೇಗೆ ತಿಳ್ಕೊಳ್ಳಿ? ಗುರುಗಳು ನನ್ನ ಕೈ ಕಟ್ ಹಾಕ್ಬಿಟ್ರು. ನೀಲಿನ ಕಳ್ಕೊಂಡು ನೋವು ತಿಂತಿದ್ದೆ. ಈಗ ಅವಳ ಸಾವಿಗೆ ನ್ಯಾಯ ಕೊಡ್ಸೋಕ್ಕಾಗ್ದೆ ಸಾಯ್ಕಳಾಗ್ಬಿಟ್ಟೆ ನಾನು. ನಾನು ನಿಮ್ಮ ಜೊತೆ ಇರುವಾಗ ನೀವು ಅಸಹಾಯಕಿ ಅಲ್ಲ ಮೇಡಮ್. ನೀನ್ ಯಾಕೆ ಬಂದೆ ಇಲ್ಲಿಗೆ? ಯಾರು ಬರೋದಕ್ಕೆ ಹೇಳಿದ್ ನಿನಗೆ? ಓ, ನನ್ನ ದುಃಖದಲ್ಲಿರೋದನ್ನ ನೋಡೋಕ್ ಬಂದ್ಯಾ? ನೀರಿನ ಕಳ್ಕೊಂಡು ನಾನು ಪಡ್ತಿರೋ ನೋವು ನೋಡಿ ಖುಷಿ ಪಡೋದಕ್ಕೆ ಬಂದ್ಯಾ? ಈಗ ಸಮಾಧಾನ ಆಯ್ತಾ ನಿನಗೆ?
ನೀನು ಆಸೆ ಪಟ್ಟಾಗೆ ಎಲ್ಲ ಆಯ್ತಲ್ಲ, ಎಂಗೇಜ್ಮೆಂಟೇ ನಿಂತು ಹೋಯ್ತು. ಈಗ ನಿನ್ಗೆ ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕಲ್ವಾ? ಮೇಡಮ್ ಯಾಕೆ ಮೇಡಮ್ ಹೀಗೆಲ್ಲ ಮಾತಾಡ್ತೀರಾ? ನಾನು ಯಾವುದು ನನಗೋಸ್ಕರ ಮಾಡಲಿಲ್ಲ, ಎಲ್ಲ ನಿಮ್ಮ ಒಳ್ಳೇದಕ್ಕೋಸ್ಕರ ಮಾಡಿದ್ದು. ಗೊತ್ತಾಗ್ತಿದೆ ಯಾವ್ದು ಒಳ್ಳೇದಕ್ಕೆ ಮಾಡಿದ್ದು ಯಾವ್ದು ಕೆಟ್ಟದಕ್ಕೆ ಮಾಡಿದ್ದು ಅಂತ. ನೀನು ಹಠ ಸಾಧಿಸ್ಕೊಳಕ್ಕೆ ನನ್ನನ್ನ ಕಿಡ್ನಾಪ್ ಮಾಡಿ ಎಂಗೇಜ್ಮೆಂಟ್ ನಿಲ್ಲಿಸ್ದೆ. ನನ್ಗೆ ಎಷ್ಟು ಬೇಡ್ಕೊಂಡ್ರು ನನ್ನನ್ನು ಅಲ್ಲಿಂದ ಬಿಡ್ಲಿಲ್ಲ. ನನ್ನ ಸ್ನೇಹಿತೆ ಕಷ್ಟದಲ್ಲಿದ್ದಾಳೆ, ನಾನು ಹೋಗಿ ಅವಳನ್ನ ಕಾಪಾಡಬೇಕು ಅಂತ ಎಷ್ಟು ಕೇಳ್ಕೊಂಡೆ. ನೀನು ಒಂದೇ ಒಂದ್ಸತಿ ಮನ್ಸು ಮಾಡಿ ನನ್ನನ್ನು ಅಲ್ಲಿಂದ ಬಿಟ್ಟಿದ್ದಿದ್ರೆ ನಾನು ಹೋಗಿ ನೀಲಿನ ಕಾಪಾಡ್ತಿದ್ದೆ, ಅವ್ರ ಜೀವ ಉಳಿಸ್ಕೊತಿದ್ದೆ. ಆದ್ರೆ ನೀನು ನನ್ನನ್ನು ಬಿಡ್ಲೇ ಇಲ್ಲ. ಅನ್ಯಾಯವಾಗಿ ನೀಲಿ ಸಾಯೋ ಹಾಗೆ ಮಾಡಿದೆ. ಅವಳ ಸಾವಿಗೆ ನೀನೇ ಕಾರಣ. ಇಲ್ಲ ಮೇಡಮ್, ನಾನು ಪ್ರಾಣ ಉಳಿಸಿದ್ದೀನಿ ಹೊರತು ಯಾರ ಪ್ರಾಣನೂ ತೆಗೆದಿಲ್ಲ. ನನ್ನ ಉದ್ದೇಶ ನಿಮಗೆ ಒಳ್ಳೇದಾಗಬೇಕು ಅನ್ನೋದಷ್ಟೇ ಮೇಡಮ್. ನನಗೆ ಒಳ್ಳೇದಾಗಬೇಕು ಅನ್ನೋದೇ ನಿಮ್ಮ ಉದ್ದೇಶ ಆಗಿದ್ದಿದ್ರೆ ನನ್ನನ್ನು ಅಲ್ಲಿಂದ ಬಿಡ್ತಿದ್ರಿ. ಬಿಟ್ಟಿದ್ರೆ ನೀವು ಎಂಗೇಜ್ಮೆಂಟ್ಗೆ ಹೋಗ್ತಾ ಇದ್ರಿ, ಅಲ್ಲಿ ನಿಮ್ಮ ಪ್ರಾಣಕ್ಕೆ ಅಪಾಯ ಆಗಿರೋದು. ಅದು ನಿನ್ ಕಲ್ಪನೆ, ನಿನ್ ಕನ್ಸು. ಯಾವ್ದು ನೋಡಿದಿರೋ ಕನ್ಸನ್ನ ಮುಂದೆ ಇಟ್ಕೊಂಡು ನೀಲಿನ ನನ್ನಿಂದ ದೂರ ಮಾಡ್ಬಿಟ್ಟಿಯಲ್ಲ. ಛೇ, ಯಾಕೆ ಮೇಡಮ್ ಆ ಥರ ಯೋಚನೆ ಮಾಡ್ತೀರಾ? ಸರಿ, ನಾನು ನಿಮ್ಮನ್ನ ಕಿಡ್ನಾಪ್ ಮಾಡಿರಲಿಲ್ಲ ಅಂತಾನೆ ಇಟ್ಕೊಳ್ಳೋಣ. ಆವಾಗ ನೀವು ಎಂಗೇಜ್ಮೆಂಟ್ಗೆ ಹೋಗ್ತಾ ಇದ್ರಿ, ಅಲ್ಲಿ ನಡೀತಾ ಇದ್ದಿದ್ದೆ ಬೇರೆ. ನೀವು ನೀಲಿಯವ್ರ ಜಾಗದಲ್ಲಿ ಇರ್ತಾ ಇದ್ರಿ. ನಿಮ್ಮ ಪ್ರಾಣ ಹೋಗಿರೋದು ಮೇಡಮ್. ಹೋದ್ರೆ ಹೋಗ್ಲಿ, ನಾನ್ ಸದ್ರೆ ನಿನಗೇನು? ನಾನ್ ಸಾಯ್ತೀನಿ. ಅಯ್ಯೋ ಬಿಡ್ತು ಅನ್ನಿ ಮೇಡಮ್, ಹೀಗೆಲ್ಲ ಮಾತಾಡಬೇಡಿ. ನೀವಿನ್ನೂ ಬದುಕಿ ಬಾಳ್ಬೇಕಾದವರು. ನಿಮಗೆ ನನ್ನ ಮೇಲೆ ಕೋಪ ಇದೆ, ಅದಕ್ಕೋಸ್ಕರ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಪ್ಲೀಸ್ ಮೇಡಮ್, ಇನ್ನೊಂದ್ಸತಿ ಈ ಥರ ಎಲ್ಲ ಮಾತಾಡಬೇಡಿ. ನೀವು ನನಗೆ ಇಂಪಾರ್ಟೆಂಟು. ನೀವು ಖುಷಿಯಾಗಿರೋದಕ್ಕೆ ನಾನು ಏನು ಬೇಕಾದ್ರೂ ಮಾಡಕ್ಕೆ ರೆಡಿ. ಅಂದ್ರೆ ಅದರಿಂದ ಇನ್ನೊಬ್ರು ಪ್ರಾಣ ಹೋದ್ರೂ ಪರವಾಗಿಲ್ವಾ? ಥೂ, ಎಂತ ಸ್ವಾರ್ಥಿ ನೀನು. ನಿನಗೆ ಹೇಗ್ ಬೇಕೋ ಹಾಗೆ ಯೋಚನೆ ಮಾಡ್ತೀಯ ಅಲ್ವಾ? ನಿನ್ನಿಂದ ಇನ್ನೊಬ್ರಿಗೆ ಒಳ್ಳೇದಾಗದಿರ್ಲಿ, ಕೆಟ್ಟದಾದ್ರೂ ಸಮರ್ಥನೆ ಮಾಡ್ಕೋತೀಯ ಅಲ್ವಾ? ಇಲ್ಲ ಮೇಡಮ್, ಇದು ಸಮರ್ಥನೆ ಅಲ್ಲ, ಇರೋ ಸತ್ಯ. ಯಾವತ್ತು ನಮ್ಮ ಬಗ್ಗೆ ಯೋಚನೆ ಮಾಡೋದಲ್ಲ, ನಮ್ಮ ಜೊತೆಗಿರೋರ್ ಬಗ್ಗೆನೂ ಯೋಚನೆ ಮಾಡಬೇಕು. ನಾವೊಬ್ರು ಚೆನ್ನಾಗಿದ್ರೆ ಸಾಲದು, ಅವರು ಚೆನ್ನಾಗಿರ್ಬೇಕು. ನಾನು ಮಾಡಿದ್ದು ಅದನ್ನೇ. ನೀವು ಚೆನ್ನಾಗಿರ್ಲಿ ಅಂತಾನೆ ಮೇಡಮ್ ಇಷ್ಟೆಲ್ಲ ಮಾಡಿದ್ದು. ಎಷ್ಟು ಹೇಳಿದ್ರು ನಿನ್ ವಾದ ನೀನ್ ಬಿಡಲ್ಲ ಅಲ್ಲ? ನಿನ್ ತಪ್ಪನ್ನ ನೀನು ಒಪ್ಕೊಳ್ಳೋದೇ ಇಲ್ಲ. ನೀ ನನ್ನನ್ನು ಮೊದಲನೇ ಸರಿ ಕಿಡ್ನಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ್ಲೇ ನಾನು ನಿನ್ಗೆ ಎಚ್ಚರಿಕೆ ಕೊಟ್ಟಿದ್ದೆ ತಾನೆ? ಆದ್ರೂ ನೀನ್ ತಿದ್ಕೊಳ್ಳಿಲ್ಲ. ನಾಯಿ ಬಾಲ ಡೊಂಕು ಅನ್ನೋದು ಎಷ್ಟು ಸತ್ಯನೋ ನಿನ್ ಗುಣನೂ ಅದೇ ಥರ. ಮೇಡಮ್, ನಾಯಿನ ನಿಯತ್ತಿಗೆ ಹೋಲಿಕೆ ಮಾಡ್ತಾರೆ, ನಂದು ಅದೇ ನಿಯತ್ತು. ನಿಮ್ಮನ್ನು ಕಾಪಾಡ್ತೀನಿ ಅನ್ಕೊಂಡಿದ್ದೆ, ಆ ಕೆಲಸನ ನಿಯತ್ತಾಗಿ ಮಾಡಿ ಮುಗಿಸಿದ್ದೀನಿ. ಪ್ಲೀಸ್, ಇನ್ನೊಂದು ಮಾತಾಡದೆ ದಯವಿಟ್ಟು ಇಲ್ಲಿಂದ ಹೊರಟೋಗು. ಅಲ್ಲ ಮೇಡಮ್, ಹೋಗು. ನೀನು ಹೋಗ್ಲಿಲ್ಲ ಅಂದ್ರೆ ನನ್ಗೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹೊರಟೋಗು. ಹೋಗಲ್ವಾ? ನೀನ್ ಕನ್ಸಲ್ಲಿ ನಡೆದಿದ್ದನ ನಾನೇ ಮಾಡ್ಕೋತೀನಿ. ನನ್ನ ಪ್ರಾಣನ ನಾನೇ ತೆಕ್ಕೋತೀನಿ. ಶಿವಾನಿ ಮೇಡಮ್, ಸಾರಿ ಮೇಡಮ್. ಆವಾಗಲಿಂದ ನೀವು ಬದುಕಿ ಬಾಳ್ಬೇಕಾದ್ರು ಅಂತ ಹೇಳ್ತಾನೆ ಇದ್ದೀನಿ. ನೀವು ನಿಮ್ಮ ಪ್ರಾಣ ನೀವೇ ತಗೋತೀನಿ ಅಂದರೆ ಕೋಪ ಬಂತು, ಅದಕ್ಕೆ ಕಿರ್ಚಿದೆ. ಸರಿ, ನಾನು ಬಂದಿದ್ದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಾನು ಹೊರಟೋಗ್ತೀನಿ. ನನ್ನ ಮೇಲೆ ನಿಮ್ಮ ಕೋಪಕ್ಕೆ ನೀವು ಈ ಥರ ಎಲ್ಲ ಮಾತಾಡಬೇಡಿ ಮೇಡಮ್.